ಓಂ ನಮಃ ಶಿವಾಯ. ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ಕೂಡ ನಾನು ಒಂದು ಕನಸಿನ ಬಗ್ಗೆ ಮಾತಾಡ್ತೇನೆ. ಈ ಕನಸು ಏನಾದರೂ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದರೆ ಅದೆಷ್ಟು ಒಳ್ಳೆಯದಾಗುತ್ತೆ ಅಂದರೆ ಅಷ್ಟು ಇಷ್ಟಲ್ಲ. ಅದು ಯಾವ ಕನಸು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವೀಡಿಯೋವನ್ನು ನೋಡೋದು ಮಾತ್ರ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದ್ತಿದ್ದೆ ಪ್ರಯೋಜನ ಇಲ್ಲ. ಸಬ್ಸ್ಕ್ರೈಬ್ ಅಂತ ಓದ್ತಿ ಸೈಡಲ್ಲಿ ಬೆಲೆ ಕಾಣುತ್ತಾನೆ ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತದೆ. ನಾನು ಕ್ಲಿಕ್ ಮಾಡಿದೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಾನು ಹಾಕಿದ ತಕ್ಷಣ ನಿಮಗೆ ಬರುವಂಥದ್ದು. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋವನ್ನೇ ಹಾಕ್ತಾ ಇರ್ತೇನೆ. ಹಾಗೆ ನೀವು ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಹಂಚ್ಕೋಬೇಕು, ಏನಾದರೂ ಅದಕ್ಕೆ ಚಿಕ್ಕ ಪುಟ್ಟ ಪರಿಹಾರವನ್ನೇ ಸೂಚಿಸುವಂಥದ್ದು, ಅದನ್ನು ಕರೆಕ್ಟಾಗಿ ನೀವು ಮಾಡಿದರೆ ಆದಷ್ಟು ಆ ಸಮಸ್ಯೆಯಿಂದ ಹೊರಬರಬಹುದು. ಆ ಸಮಸ್ಯೆಯನ್ನು ಬರೆದುಕೊಳ್ಳಿಸುವಾಗ ಡೀಟೇಲ್ ಆಗಿ ಸಮಸ್ಯೆ ಏನು ಎತ್ತ ಅನ್ನೋದನ್ನು ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡರ ಒಂದನ್ನು ತಿಳಿಸಬಹುದು. ಹಾಗೆಯೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮವರಿಗೆ ಒಳ್ಳೆಯ ಶುಭ ಕಾರ್ಯಕ್ಕೆ ಯಾವುದಕ್ಕಾದರೂ ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಡೀಟೇಲ್ ಆಗಿ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ಹಾಗೆ ರಾಶಿ ನಕ್ಷತ್ರ ಕೆಲವರಿಗೆ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ. ಏನಾದರೂ ತಿಳ್ಕೋಬೇಕು ಅನ್ನೋ ಹಂಬಲಿದೆ ಅದನ್ನು ಕೇಳಬಹುದು. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೇನೆ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಕೇಳಬಹುದು, ಖಂಡಿತವಾಗ್ಲೂ ಕೊಡ್ತೇನೆ. ಮೂರ್ತಿಯವರು ಕೇಳಿದರು ಮೊನ್ನೆ, ಶ್ರೀನಿವಾಸ ಮೂರ್ತಿಯವರು ಒಂದು ಪ್ರಶ್ನೆ ಅನ್ನೋದರ ಬಗ್ಗೆ ನಾನು ಮುಂದೆ ಖಂಡಿತವಾಗ್ಲೂ ತಿಳಿಸ್ತೇನೆ ಅಂತ ಹೇಳಿದ್ದೇನೆ. ಖಂಡಿತವಾಗ್ಲೂ ಅದರ ಬಗ್ಗೆ ವಿಡಿಯೋ ಮಾಡ್ತೇನೆ. ಒಂದು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಅಂತಲೇ ಹೇಳಬಹುದು. ಹಾಗೆಯೇ ಅದಕ್ಕೂ ಉತ್ತರ ಕೊಡ್ತೇನೆ. ಮುಂದಿನ ದಿನದಲ್ಲಿ ವಿಡಿಯೋ ಮಾಡ್ತೇನೆ, ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ. ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆದುಕೊಂಡು ಮೂರ್ತಿಯವರೇ. ಹಾಗೆಯೇ ಇನ್ನೊಂದು ಏನು ಅಂದರೆ ಕನಸು ಯಾವ ಥರ ಬೀಳುತ್ತೆ, ಹೇಗೆ ಬೀಳುತ್ತೆ ಅಂದರೆ ಮಲಗಿದ ತಕ್ಷಣ ಪ್ರತಿಯೊಬ್ಬರಿಗೂ ಕನಸು ಬೀಳುವಂಥದ್ದು. ಅದು ಆ ಥರ ಬೀಳಬೇಕು ಈ ಥರ ಬೀಳಬೇಕು ಅನ್ನೋದು ಏನೂ ಇಲ್ಲ. ಯಾವ ಥರದ್ದು ಕನಸು ಬೀಳ್ಬೋದು. ಅದು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ಅದರದ್ದೇ ಆದಂಥ ಅರ್ಥ ಇರುವಂಥದ್ದು ಅಂತ ನಾನು ಪ್ರತಿ ಸಲ ಹೇಳ್ತೇನೆ. ವಸಂತ್ ಅವರು ಕೂಡ ಕೇಳಿದರು ಒಂದು ಕನಸಿನ ಬಗ್ಗೆ, ಬ್ರಹ್ಮ ಮುಹೂರ್ತದಲ್ಲಿ ಈ ಥರ ಕನಸು ಬಿತ್ತು ಅಂತ. ತುಂಬಾ ಒಳ್ಳೆಯದು. ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಥರದ ಕನಸುಗಳು ಬಿದ್ದರೂ ಕೂಡ ನಿಮಗೆ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗೋದಿಲ್ಲ. ಇವತ್ತು ಕೂಡ ನಾನು ಹೇಳುವಂಥ ಕನಸು ಏನು ಅಂದರೆ, ನೀವು ದೇವರ ಫೋಟೋದ ಮುಂದೆ ಉರಿಯುವ ದೀಪ, ತುಂಬ ಪ್ರಕಾಶಮಾನವಾಗಿ ಉರಿಯುವ ದೀಪವನ್ನು ಏನಾದರೂ ನಿಮ್ಮ ಕನಸಿನಲ್ಲೇ ಕಂಡ್ರೆ ಅದು ಏನು ಅಂದರೆ ಒಂದು ಅದ್ಭುತ ಸೂಚನೆ ಅಂತಲೇ ಹೇಳ್ಬೋದು. ಅದು ನಿಮಗೆ ದೇವರ ಆಶೀರ್ವಾದ ನೀವು ಪಡೆದುಕೊಳ್ಳಲಿದ್ದೀರಿ ಮತ್ತು ದೇವರ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ ಅನ್ನೋದರ ಒಂದು ಸೂಚನೆ ಆಗಿರುತ್ತೆ. ನೋಡಿ, ಕನಸಿಗೆ ಅದರದ್ದೇ ಆದಂಥ, ನಾನು ಪ್ರತಿ ಸಲ ಹೇಳ್ತೇನೆ, ಯಾವುದೇ ಕನಸು ಇದ್ದರೂ ಅದಕ್ಕೆ ಒಂದು ಅರ್ಥ ಇದೆ ಅಂತ. ಈ ಥರ ಎಲ್ಲ ಕನಸು ಬಿದ್ದರೆ ನೀವು ತುಂಬ, ಅದು ಕೂಡ ಪ್ರಕಾಶಮಾನವಾಗಿ ಉರಿದ ದೀಪವನ್ನು ನೋಡಿದ್ರೆ ಈ ಥರ ಒಂದು ನಿಮಗೆ ದೇವರ ಆಶೀರ್ವಾದ ಪಡೆದುಕೊಳ್ಳಲಿದ್ದೀರಿ ಮುಂದಿನ ದಿನಗಳಲ್ಲಿ. ಮತ್ತು ತಿಳಿಯಾಗಿ ಉರಿಯುತ್ತಿರುವ ದೀಪ ಏನಾದರೂ ನಿಮಗೆ ಕಂಡ್ರೆ ಅದು ಭವಿಷ್ಯದಲ್ಲಿ ಒಂದು ಅಪಾರ ಮಟ್ಟದ ಸಂಪತ್ತನ್ನು ಕೂಡ ನೀವು ಪಡೆದುಕೊಳ್ಳಲಿದ್ದೀರಿ ಅನ್ನೋದರ ಸಂಕೇತವಾಗಿರುತ್ತೆ. ಇದು ನಿಜ ಕೂಡ. ಧನ್ಯವಾದಗಳು.